ಇದೆಲ್ಲ ನೀವು ಹೇಳುವಾಗ ಈಗಿನ ಕಾಲದಲ್ಲಿ ಇದನ್ನು ನಂಬೋದಕ್ಕೆ ಇಲ್ಲ ಅಂಗೀಕರಿಸೋದಕ್ಕೆ ಕಷ್ಟ. ನಿಜವಾಗ್ಲೂ ಯೇಸುಸ್ವಾಮಿ ಈ ಅದ್ಭುತ ಕಾರ್ಯಗಳನ್ನ ಮಾಡಿದ್ನ ಇಲ್ಲ ಜನರು ಮಾಡಿರ್ಬಹುದು ಅಂತ ಆಲೋಚನೆ ಮಾಡಿ ಅದನ್ನೇ ಸತ್ಯ ಎಂದು ಎಲ್ಲರಿಗೂ ಹೇಳ್ಕೊಂಡು ಬಂದ್ರ? ಯಾಕಂದ್ರೆ ಅದು ಈಗಿನ ಕಾಲದಲ್ಲಿ ಆ ಥರ ನಡೀತಿದೆ. ಇದು ಏನಂದ್ರೆ, ನಾವು ಈ ವಾಕ್ಯ ಅಂದ್ರೆ ನೀವು ಹೀಗೆ ಕೇಳಿದಂಥ ಪ್ರಶ್ನೆಯಲ್ಲಿ ತಪ್ಪಿಲ್ಲ ಆಯ್ತಾ, ಆದರೆ ಈ ಪ್ರಶ್ನೆಯನ್ನು ಹೇಗೆ ನೋಡ್ಕೊಳ್ಬೇಕು ಗೊತ್ತಾ? ನಮಗೆ ಈ ಕೀರ್ತನೆಗಾರನ ಒಂದು ವಾಕ್ಯದಲ್ಲಿ ಹೇಳ್ತಾನೆ, ಮಂದಮತಿ ಇಲ್ಲದೆ ಇರುವಂಥವರು ಅಥವಾ ಮಂದಮತಿಯಾಗಿರುವಂಥವರು ದೇವರು ಇಲ್ಲವೆಂದು ನೆನೆಸುತ್ತಾರೆ. ನಾವು ಯಾವಾಗಲೂ ಏನು ಅಂದ್ಕೊಳ್ತೇವೆ, ನಮ್ಮ ಜೀವಿತದಲ್ಲಿ ಆದರೆ ಮಾತ್ರ ಅದ್ಭುತ ಕಾರ್ಯ, ಆದರೆ ಯಾರೋ ಒಬ್ಬ ಮನುಷ್ಯ ಬಂದು ಅವರ ಜೀವಿತದಲ್ಲಿ ಕಾರ್ಯ ಮಾಡಿದ್ದಾನೆ, ಅವರ ಜೀವಿತಗಳಲ್ಲಿ ಅನೇಕ ಬಂಧನಗಳನ್ನು ಬಿಡಿಸಿದ್ದಾನೆ ಎಂಬುದಾಗಿ ಹೇಳುವಾಗ ನಾವು ನಂಬೋದಿಲ್ಲ. ಇವಾಗ ನೋಡಿ, ಇಲ್ಲಿ ನಿಮಗೆ ಓಪನ್ ಇನ್ವಿಟೇಷನ್ ಆಯ್ತಾ? ಇದು ಒಪ್ಪಬಹುದಾ ಒಪ್ಪಬಾರದ ನಿಮಗೆ ಬಿಟ್ಟಿದ್ದು. ಈ ಸತ್ಯವೇದದಲ್ಲಿ ಬರೆದಿರುವಂಥದ್ದು ನಿಜ, ಅದು ಆಗಿರುವಂಥವುಗಳು. ದೇವರು ಈ ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಮನುಷ್ಯರಿಂದ ಅಸಾಧ್ಯ, ಆದರೆ ದೇವರಿಂದ ಎಲ್ಲವೂ ಸಾಧ್ಯ. ಆತನು ಓಮ್ನಿಪೊಟೆಂಟ್, ಅಂದರೆ ಆತನು ಎಲ್ಲ ಕಾರ್ಯಗಳನ್ನು ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ಆತನಲ್ಲಿ ಆ ಬಲವಿದೆ, ಅಧಿಕಾರವಿದೆ. ಇದನ್ನು ನಾನು ನಂಬ್ತೇನೆ, ದೃಢವಾಗಿ ನಂಬ್ತೇನೆ. ನೀವು ನಂಬ್ತಿರೋ ಇಲ್ಲವೋ ಅದು ನಿಮಗೆ ಬಿಟ್ಟಂಥದ್ದು. ನಾನು ಹೇಳುವಂಥದ್ದು, ದಯಮಾಡಿ ನಂಬಿ. ಯೇಸುಸ್ವಾಮಿ ಈ ಅದ್ಭುತ ಕಾರ್ಯಗಳನ್ನು ಸತ್ಯವೇದದಲ್ಲಿ ಮಾಡಿರುವಂಥದ್ದು ನಿಜ. ಈ ಅದ್ಭುತ ಕಾರ್ಯಗಳು ನಮ್ಮ ಜೀವಿತದಲ್ಲೂ ನಡೆದಿದೆ, ನನ್ನ ಜೀವಿತದಲ್ಲೂ ನಡೆದಿದೆ. ಇದಕ್ಕಿಂತ ಉದಾಹರಣೆ ನಾನು ಇನ್ನೂ ಹೆಚ್ಚಾಗಿ ಕೊಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ಯೇಸುಸ್ವಾಮಿ ದೇವರು, ಆತನು ನಮಗೋಸ್ಕರ ಏನು ಪ್ರೂವ್ ಮಾಡುವಂಥ ಅವಶ್ಯಕತೆ ಇಲ್ಲ. ನಂಬುವಂಥದ್ದು ನನಗೆ ನಿಮಗೆ ಬಿಟ್ಟಂಥದ್ದು. ನಾನು ಹೇಳುವಂಥದ್ದು ದಯಮಾಡಿ ಯೇಸುಸ್ವಾಮಿಯನ್ನು ನಂಬಿ, ಆತನ ಅದ್ಭುತ ಕಾರ್ಯಗಳನ್ನು ನಂಬಿ, ಆತನು ಅದನ್ನೆಲ್ಲವನ್ನ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ.